ಎಷ್ಟು ಕ್ಯೂಟ್ ಅದ. ಶಾಂತ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲೇ ಕುಂತಿದ್ದೀನಿ. ಬರ್ರಿ ಅಂದ್ರೆ ತೆಗಿ, ಓಪನ್ ಮಾಡಿ. ಫುಲ್ ಬಿಸಿ ಗೈಸಿವನ. ಏನ್ ಪ್ಲಸ್ ಕಾಣ್ತೀನ ಕಮೆಂಟ್ ಮಾಡಿ. ಬರ್ತಡಕ್ಕೆಲ್ಲ ಕೊಡಿಸ್ತಾಳಲ್ಲ, ಏನಂಗೇನ್ ರಿಯಾಕ್ಟ್ ಮಾಡ್ತೀನಿ ಹಂಗಲ್ಲ. ನಾನು ಹೋಲ್ಬಿಡ್ರಿ, ನಿಮ್ಗೆ ಹೇಳಿದ್ರೆ ಎಕ್ಸ್ಪ್ಲೇನ್. ನೋಡ್ರಿ ಇವಾಗ ಜ್ಯೋತಿ ಮೇಡಮ್ ಅವರು ಏನ್ ಕೊಟ್ಟಿದಾರ ನೋಡ್ರಿ. ಅದೇ ಒಂದ್ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ವೇಲ್ ರೇಷ್ಮೆ ಸ್ವಲ್ಪ ವೇಲ್ ಅಂತ ಕಣ್ಣು ಮುಚ್ಚು. ವಾವ್ ಅನ್ಲೇಬೇಕನ. ಐತಲ್ಲ ಒಂದ್ ನಿಮಿಷ ಆಫ್ ಮಾಡ್ಕೊಳ್ಳ, ಇಲ್ಲಿ ಕಾಪಿರೇಟ್ ಬರುತ್ತಾ. ಚಂದ ಐತೆ, ಭಾಳ ಇಷ್ಟ ಆಯ್ತು. ಜ್ಯೋತಿ ಚಾಯ್ಸ್, ಸಾವು ಚಾಯ್ಸ್ ಎಲ್ಲ ಸೇಮ್ ಬರ್ತಾವ ಗೈಸ್. ಆಕಿ ಇಷ್ಟಪಟ್ರೆ ಆಕಿಗೆ ಇಷ್ಟ ಆಗೇ ಬಿಟ್ಟಿರುತ್ತ. ಅವ್ರೇನವ ಅವ್ರ ಪಾರ್ಟ್ನರಿಗೆ ತಂದಾರ. ಮುಂದೆ ಲಾಯರ್ ಆಗಿ ಹೋದ್ರೆ ಬೇಕಾಗುತ್ತೆ. ಕೈ ಸೈಜಿಗೆ ಜ್ಯೋತಿ ಇಷ್ಟ ಆತ ವಾಚ್. ಚಂದ ಕಾಣಿಸುತ್ತಿದ್ದು. ನಾನು ಕರೆ ಹೇಳ್ಬೇಕಂದ್ರೆ ನಂಗೊಂದಿನ ಕೊಡ್ಲಿ ಅದು ಬ್ಲ್ಯಾಕ್. ಎಷ್ಟು ಕ್ಯೂಟ್ ಅದ. ಏನ್ ಎಕ್ಸ್ಪ್ರೆಷನ್ ಬೇಡ, ನನಗೆ ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ. ಫಸ್ಟ್ ಆಫ್ ಆಲ್ ನಮಗೂ ಇಂತ ಇರ್ಬೇಕೈತ್ ನೋಡವ ತಂಗಿ. ಇದನ್ನ ಸಪ್ರೇಟ್ ತೋರ್ಸಮ್ಮ ಇವಾಗ ಇರ್ಲಿ. ವಾವ್ ನೈಸ್ ಅಲ್ಲ, ಸೋ ಕ್ಯೂಟ್. ಹೊಡೆದಲ್ಲವ ಚಾನ್ಸ್ ಸಾವಿ. ನಮಗೊಂದಿನ ಕೊಡ್ರಿ. ನೀವ ಏರ್ಷಿಯಂ ಮಾಡೋದಲ್ಲ, ನಿಮ್ ಕೊಟ್ರಂತೇಳಿ. ಅಳ್ಬೇಡ ಪರವಾಗಿಲ್ಲ, ಅಳ್ಬೇಡ. ಇಲ್ಲ ರೀ, ಅಳೋದೆಲ್ಲ ಇಲ್ಲ, ಖುಷಿ ಆಗತ್ತೆ. ಖುಷಿ ಆಯ್ತಾ? ಏನ್ ಅನ್ಬೇಕಂದ್ರೆ ಎದಕ್ಕೆ ಏನ್ ಅವೇ ಪುಟ್ಟಿ ಕೊಡಿಲಿ, ಏನ್ ಹೇಳಕ್ ಬರಲ್ಲ ನನಗೆ. ಅಯ್ಯೋ, ನಾನು ಅವನ್ ನೋಡಕಂತೀನಲ್ಲ. ನೈಸ್ ಗೈಸ್, ಇದು ಗೋಲ್ಡ್ ಗೈಸ್, ಸೋ ಕ್ಯೂಟ್. ಇರ್ಲಿ ತೋರ್ಸು. ಯಾಕ ನಮ್ ಸಬ್ಸ್ಕ್ರೈಬರ್ಸ್ ಕೇಳ್ತಾರ, ಸಾವಿ ಫ್ರೆಂಡ್ ಏನ್ ಕೊಡ್ಸಿಲ್ಲ, ತೋರ್ಸೇ ಇಲ್ಲಲ್ಲ ಅಂತ ಹೇಳಿ. ಇರ್ಲಿ ಪರವಾಗಿಲ್ಲ, ಏನ್ ತೊಂದ್ರೆ. ವಾವ್, ಪರ್ಸ್ ಅಂದ್ರೆ ಫೇವ್ರೆಟ್ ಗೈಸ್ ಸಿಕ್ಕಿಗೆ. ಅಬ್ಬೋ ರಾಶಿ, ಗಿಫ್ಟ್ ರಾಶಿ, ಸೋ ಕ್ಯೂಟ್ ಪರ್ಸ್. ಎಸ್ ನಾವು ಕೊಟ್ಟಿದ್ದು ಡ್ರೆಸ್ ಎಲ್ಲ ನೋಡ್ಬಿಟ್ಟಾಳ, ಸ್ಲಿಪ್ಪರ್ ಕೊಡಿಸಿದ್ವಿ ಎಲ್ಲ ನೋಡ್ಬಿಟ್ಟಾಳ. ಇದು ಟಾಪ್ ಇಲ್ಲ, ಸೇಮ್ ಟಾಪ್ ಅದ. ಓಪನ್ ಮಾಡ್ಲಾ? ಮಾಡ. ನಾನು ಇಲ್ಲೇ ಕುಂತಿದ್ದೀನಿ. ಪ್ಯಾಕ್ ಆಗಿ ಬಂದೈತಂದ್ರೆ ಗೊತ್ತಾ. ನೋಡ್ರಿ, ಬೇಗ ತೆಗೀರಿ. ನಮ್ ಸಲ ಸಾಂಗ್ ಆಫ್ ಮಾಡ್ಯಾರಲ್ಲ. ವಿಗ್ರಹ ಏನೋ ಕಪ್ ಇರ್ಬೋದು, ಮಗ್ ಫೋಟೋ ಹಾಕಿರೋದು ಇರ್ಬೋದು. ಅದೇ ಇರ್ಬೋದು, ಬೆಸ್ಟ್ ಫ್ರೆಂಡ್ ಅಂತ ಕಪ್ ಇರ್ಬೋದು. ಮೇ ಬಿ ಏನ್ ಬಿಡ್ರಿ, ಇವ್ರೇನ್ ಎಲ್ಲ ಗೆಸ್ ಮಾಡ್ಬಿಡ್ತಾರಂತ. ಅವ್ರ ಮೀ ಟಾಪರ್ಸ್ ಅಮ್ಮಿ ಗೆಸ್ ಮಾಡದ್ರ ಇಲ್ಲ ಎಲ್ಲಾರು. ಇಲ್ಲ ನೀವು ಬಿಲ್ಡಪ್. ಐಸ್ ಕ್ರೀಮ್ ಈಗ ಯಾವಾಗ ಕಪ್ ಕಿಂಡಿ ಒಳಗ್ ನೋಡಿದಂಗ ಅದ, ಕಪ್ ಅಂದ ಬಗ್ಲಿದೆ. ಅವಾಗ ಹಿಂಗೆ ಪ್ಯಾಕ್ ಆಗಿರುತ್ತೆ. ಹೌದಾ, ಅದು ಹೊಡಿಬಾರ್ದಂತ ಹೇಳಿ ಹಂಗ ಪ್ಯಾಕ್ ನೋಡು. ಏನ್ ಹೇಳಿ
ಚಾ ಕುಡಿಲೇ ಸಾವು ಅದ್ರಾಗ ನೀನು ಇದನ್ನ ಕುಡಿ ಕ್ವೀನ್ ಅಂತ ಆಗಸ್ಟ್ ಕ್ವೀನ್ಸ್ ಅದ್ರಾಗ ಒಂದಿನ ಏನಾರು ಕುಡಿಲೆ ಅದೇನೋ ಮಿಸ್ಟೇಕ್ ಅದ್ರೊಳಗಡೆ ಸೊ ಕ್ಯೂಟ್ ಚಂದ ಐತಲ್ಲ ಅದು ಕ್ವೀನ್ ಅಂತೇಳಿ ಒಂಥರ ಆರ್ಡರ್ ಮಾಡಿ ಓಕೆ ಆಕಿ ಹೋದ್ಸಲ ಒಂದು ನಂಗೆ ಬ್ಲ್ಯಾಕ್ ಕಲರ್ ಬಾಟ್ಲ್ ಒಂದು ಸಿಲ್ವರ್ ರಿಂಗ್ ಕೊಡ್ಸಿದ್ಲು ಮತ್ತೆ ಇದು ಕೊಡ್ಸಿದ್ಲು ಡ್ರೆಸ್ ಕೊಡ್ಸಿದ್ಲು 2 ಟಾಪ್ ಕೊಡ್ಸಿದ್ಲು ಥ್ಯಾಂಕ್ಸ್ ಹೇಳು ಮತ್ತೆ ಥ್ಯಾಂಕ್ಸ್ಲೇ ಅದು ಗ್ರೇಟ್ ಅಲ್ಲಿಂದ ಬಂದಾಳಲ್ಲ ಪಾಪ ಅವಾಗಿಂದ ನನ್ ಗಿಫ್ಟ್ ಯಾವಾಗ ಕೊಡ್ತೆ ಅದ ಈಗ ತೆಗೆದ್ಮೇಲೆ ಅಲ್ಲಿಂದ ಬಂದಾಳಲ್ಲ ಅಂತ ಆಯ್ತಲ್ಲ ಏ ನಮ್ದು ನಮ್ಮ ಫ್ರೆಂಡ್ ಜಾನು ಗಿಫ್ಟ್ ಎಲ್ಲ ಐತಿ ತಂಬೋಗಿರ್ಲಿ ನಿಂಗೆ ಎಷ್ಟು ಚಂದ ಕಾಣ್ತಾವ ಸಾವು ಅವು ಇಷ್ಟ ಆತಾ ನಿಂಗ ಬ್ಲ್ಯಾಕ್ ಅದ ಬೇಗ ಬೇಗ ಅದ್ ಮುಗಿಸ್ತೀರಿ ಆಮೇಲೆ ನೋಡಂತ್ರಿ ಏನಾಗಲ್ಲ ಒರೆಸ್ಬೋದು ಶಾಂತ ಪರ್ಸ್ ಕೊಟ್ಟಿದ್ದಾಳೆ ಚಲೋ ಆಯ್ತಾ ಅದ್ರೊಳಗಡೆ ಇವದ ನೋಡು ಎರಡು ಗಿಫ್ಟ್ ಹಾಕಿದ್ದು ಡಿಫ್ರೆಂಟ್ ಆಯ್ತಾ ಅದೇ ಸಾವಿತ್ರಿಗೆಲ್ಲ ಕೈಸದು ಜ್ಯೋತಿ ಇದ್ದಂಗೆ ನೋಡಿ ಓಕೆ ಫೈನ್ ಎಲ್ಲರೂ ಶೇರ್ ಮಾಡ್ಬೋದು ಎಲ್ಲರೂ ಓಕೆ ಫೈನ್ ಓಕೆ ಫೈನ್ ಶಾಂತ ಹೇಳಿದ್ಲು ಶಾಂತ ಥ್ಯಾಂಕ್ ಯು ಸೋ ಮಚ್ ಚಂದ ಐತಿ ಭಾಳ ಇಷ್ಟ ಆಯ್ತ ನಾನು ಸೇಮ್ ಅಕ್ಕನು ನೀನು ಹೇಳಕತ್ತಿದ್ದಲ್ಲ ಫೋನ್ಯಾಗ ಅಕ್ಕನು ಡ್ರೆಸ್ ತೊಗೊಳಕ್ ಹೇಳಿರ್ಬೋದೇನ ನೀನು ಟಾಪ್ ಅಂತ ಹೇಳಿದ್ದೇನ ಅಂತ ಅದು ತಂದಿರ್ತಾರ ಅಂತ ಯೋಚನೆ ಮಾಡೀನಿ ಆಕೆ ನಿನ್ನೆ ಹೇಳಿದ್ಲು ಏನ್ ತಗೊಳಕ್ ಆಗದೆ ಶ್ರುತಿಗೆ ಹೇಳಿದೆ ಇವೆಲ್ಲ ಲಾಸ್ಟ್ ಚಲೋ ಖುಷಿ ಆತಾ ನಂಗೆ ಪರ್ಸ್ ಇಷ್ಟ ಓಕೆ ಪಟ ಯಾರು ಕೊಡ್ರಿ ಆಮೇಲೆ ಹೇಳುವಂತೆ ಎಕ್ಸ್ಪ್ಲೇನ್ ಮಾಡಿ ಪರಿವಿಡಿ ಬರೀ ಕೊಡ್ರಿ ಕಣ್ಣು ಮುಚ್ಚರ್ನೆ ಕೊಡ್ರಿ ನಾನು ನೋಡಿನ್ರಿ ಆಲ್ಮೋಸ್ಟ್ ಇದ್ರೊಳಗೆಲ್ಲ ನಾನು ನೋಡಿ ಇರ್ಲಿ ಪರವಾಗಿಲ್ಲ ತೋರ್ಸಿ ಪಟ ಕೊಡ್ರಿ ಅವ್ರಿಗೂ ಟೈಮ್ ಆಕೈತಲ್ಲ ಇಲ್ಲ ನೋಡಿಲ್ಲ ಅದನ್ನ ಆಕೆ ಅಲ್ಲ ಇದು ಚಂದ ಐತಲ್ಲ ಥ್ಯಾಂಕ್ ಯು ಶ್ರುತಿ ಚೂಡಿದಾರ್ ಪೀಸ್ ಗಾಯ್ಸ್ ಅದು ಇದು ಶ್ರುತಿ ಅಬ್ಬಬ್ಬಬ್ಬ 2 ಗಿಫ್ಟ್ ಅಮ್ಮ ಇವಾಗ 3 ಗಿಫ್ಟ್ ಆದ್ವು ಇಷ್ಟ 5 ವರ್ಷದಿಂದ ಕೊಡ್ಸಾರ ನಾವೇನು ಕೊಡ್ಸೇ ಇಲ್ಲ ನಾನು ಏನು ಕೊಡ್ಸಿಲ್ಲಲ್ಲ ಕೊಡ್ಸಿರಿಲ್ಲ ಕೊಡಿಸ್ತಾ ಇರ್ತೀರಾ 1 ವರ್ಷ ಅಷ್ಟೇ ಬರ್ಡೇ ಮಾಡಿ ಇರ್ಲಿ ಬಿಡ್ರಿ ನೀವ್ ಇವ್ರು ಯಾವಾಗ್ಲೂ ಬರ್ತಾರಿ ಒಂದ್ಸಲನು ಖಾಲಿ ಕೈಯಲ್ಲಿ ಬರಂಗಿಲ್ಲ ಯಾವಾಗ್ಲೂ ಏನಾರ ತಗೊಂಡ್ಬಂದಿರ್ತಾರ ನಾವ ಒಂಥರ ಫೀಲ್ ಆಗ್ತಿರ್ತೀವಿ ಅವ್ರ ಎಷ್ಟು ಖರ್ಚು ಮಾಡ್ತಾರ ಎಷ್ಟು ಬರ್ತಾರ ನಾವೇ ಹೋಗಲ್ಲ ನಾವೇನು ತಗೊಂಡ್ ಹೋಗಲ್ಲ ಅಂತ ಹೇಳಿ ಶ್ರುತಿ ಇರ ಬರೋದ ಖರ್ಚಲ್ಲ ಇರ ಬರೋದ ದುಡ್ದಿರೋದಲ್ಲ ಏನು ಬರ್ಸಿದ್ದು ಚಂದ ಐತಲ್ಲ ನೋಡ್ರಿ ಶ್ರುತಿ ಇಕ್ಕಿ ರೇಣು ಮೇಡಮ್ ಅವ್ರ ಏನ್ ತಂದಾರ ತೆಗಿ ಓಪನ್ ಮಾಡಿ ಸಾರಿ ನಂಗೆ ಇಷ್ಟ ಆಗತ್ತರ ನಂಗೂ ಬರುತ್ತ ಒಂದಿನ ನಂಗೆ ರೇಷ್ಮಾಗ ಬರುತ್ತ ಕಲರ್ ಮಾತ್ರ ಹೈಲೈಟ್ ಇದೆ
ಈಗ ನೋಡ್ರಿ ವಾಚ್ ಮಾಡಕಂತ ತಗೊಂಬಂದ್ರೆ ಸ್ವಲ್ಪ ಖುಷಿ ಕಮ್ಮಿ ಆಗೈತಿ ಎಷ್ಟೊಂದು ಕೊಟ್ಟು ಎಷ್ಟು ಹಂಗ ಬಂದ್ರೆ ಸ್ವಲ್ಪ ಖುಷಿ ಜಾಸ್ತಿ ಐತೆ ಬರೀ ಯಾಕೆ ತಗೊಂಬರ್ತಾರಲ್ಲ ಪಾಪ ಅವು ಏನ್ ಮಾಡ್ಕೊಂಡ್ ಗೈಸ್ ನಮ್ ಗಿಫ್ಟ್ ಎಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಗೈಸ್. ನಾನು ಬಟ್ಟೆ ಮತ್ತೆ ಸ್ಲಿಪ್ಪರ್ ಕೊಡ್ಸಿದ್ನಿ, ರೇಷ್ಮಾ ಕೂಡ ಸೇಮ್ ಅದೇ ಕೊಡ್ಸಿವಿ. ನೆಕ್ಸ್ಟ್ ಅದೇ ಒಂದು ಬ್ಲಾಗ್ ಮಾಡ್ತೀನಿ ಗೈಸ್, ಯಾರು ಗಿಫ್ಟು ಏನಂತೇಳಿ. ಓಕೆ ಆಯ್ತಲ್ಲ, ಲೆಟ್ಸ್ ಗೋ. ಎಲ್ಲಾನು ನೀಟಾಗಿ ಒಂದ್ ಕಡೆ ಇಟ್ಕೊರಿ. ಹೋಗದ ಮನೆಗೆ? ವಾವ್, ಈಕೆ ಡ್ರೆಸ್ ನೋಡ್ರಿ ಗೈಸ್, ಸೂಪರ್ ಫ್ಯಾಬುಲಸ್, ಫಂಟಾಸ್ಟಿಕ್ ಫಂಟಾಸ್ಟಿಕ್. ಎಲ್ಲರಿಗೂ ಥ್ಯಾಂಕ್ಸ್, ಎಲ್ಲರೂ ಡ್ರೆಸ್ ಕೊಡ್ತಾರೆ ಚಂದನು. ಆಮೇಲೆ ತೋರಿಸ್ತೀವಿ ಅದನ್ನ, ಹಾಕೊಂಡಾಗೂ ತೋರಿಸಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಏನ್ లేదు ಪರವಾಗಿಲ್ಲ. ಗೈಸ್ ನಮ್ಮ ಸಾವಿತ್ರಿ ನಾಗವಲ್ಲಿಗೆ ಬದಲಾಗ್ತಿದ್ದಾಳೆ ಅಂತ ಎಲ್ಲ ನೋಡಕ. ಇಲ್ಲಿ ನೋಡಿದ್ದು ಆಕೆ ಫುಲ್ ಜೋಶ್ನಾಗಿರ್ತಾಳೆ, ಇಲ್ಲಿ ಬಂದ್ಬಿಟ್ರೆ ಸಾಕು. ನೋಡ್ರಿ ಶ್ರುತಿ ರೇಣುಕಾ ಅವರೆಲ್ಲರೂ ಹೋದ್ರು, ಪಾಪ ಅವ್ರು ಮಿಸ್ ಮಾಡ್ಕೊಂತಾರೆ ಇದನ್ನ. ಶ್ರುತಿ ರೇಣು ಮಿಸ್ ಮಾಡ್ಕೊಂತಾರ. ಇದು ನೋಡದು ಚಂದ ಕಾಣತೈತೆ ಕೈ. ಇವಾಗ ಹಂಗ ಸುಮ್ಮನೆ ಇಲ್ಲಿ ಬಂದಿದ್ದು. ಎದಕ್ಕೆ ಹೇರ್ ಸ್ಟೈಲ್ ಹಾಳಾಗೈತೆ, ಫುಲ್ ಬಿಸಿ ಗೈಸ್ ಇವನು. ಸಾಂಗ್ ಹಚ್ಚಿರಿ, ಸಾಂಗ್ ಬ್ಯಾಡ್ರಿ ಆಂಟಿ, ಸಾಂಗ್ ಬೇಕ್ರಿ ಆಂಟಿ. ಅಲ್ಲ ಗಿಫ್ಟ್ ತಂದಿರೋದು ನಿನಗೆ ಏನು ಸಾವಿತ್ರಿಗೆ? ನಿಂಗೆ ಇಷ್ಟ ಆಗಿತ್ತು ನಂಗೆ ವಾಚ್ ಇಷ್ಟ. ಇದು ಅಂದ್ರೆ ವಾಚ್ ಇಷ್ಟ ನಿನಗೆ? ವಾಚ್ ಇಷ್ಟ ಇಲ್ಲ ಅಂತಿದ್ರಲ್ಲ. ಅಲ್ಲ, ವಾಚ್ ಇಷ್ಟ ಇಲ್ಲ ಅಂತ ಹಂಗಲ್ಲ, ಆಕೆಗೆ ಇಷ್ಟ ಇಲ್ಲ, ನನಗೆ ಇಷ್ಟ. ಆದ್ರೆ ಜಗ್ಗಿ ಬೇಕಂತಲ್ಲ, ಲೈಕ್ ಆಗಿದ್ದು ಇಷ್ಟ ಅಷ್ಟ. ಆಯ್ತು ಬಿಡು. ಎಲ್ಲವೂ ಹೆಂಗಿದ್ದು ಗೊತ್ತಾ, ಇನ್ನ ಚಂದ ಚಂದ ಇದ್ವು. ನಮ್ ಕೈಗಿಟ್ಟ ಆ ಗಡಿಯಾರನೇ ನಮ್ ಕೈ ಹೋಗಿತ್ತು. ಆ ತಂಗಿರ್ಬೇಕು, ನೆಲಕ್ಕಿರ್ಬೇಕಂತ ಎತ್ಕೊಳಕ್ಕಿಂತ ನೆಲಕ್ಕಿದ್ರೆ ಇಷ್ಟಪಡ್ತಾನೆ ಗೈಸ್ ನಮ್ಮ ರಘುವರನ. ಇಷ್ಟು ಲವ್ ಮಾಡಕಂತ ನೋಡ್ರಿ ಅದನ್ನ. ಫುಲ್ ಹೆವಿ ವರ್ಕ್ ಮಾಡ್ತಾರೆ. ಇವಾಗ ಒಂದಿಷ್ಟು ಆರ್ಡರ್ ಮುಗಿಸ್ಕೊಂಡು ಬಂದಾರ, ಒಂದು ಇವಾಗ ಒಳಗಿಡಕಂತಾರ. ಕುರಿನಾಯಿ ಅಂತ ಗೈಸ್, ನಮ್ಮ ಮಮ್ಮಿ ಸೀರೆ ಮಹಾರಾಷ್ಟ್ರದಾಗ ನಮ್ಮ ಮಮ್ಮಿ ಯಾವಾಗ ಮದುವೆ ಆದ ವಸ್ತ್ರಾಗಿಂತ ತಗೊಂಡಿಲ್ಲ ಅಂತ ನೋಡ್ರಿ. ಅಲ್ಲ ಮಮ್ಮಿ, ಮದುವೆಗೆ ವಸ್ತ್ರಾಗ ಎಲ್ಲದ ಅದ ಒಟ್ಟು ಅವಾಗ ಮತ್ತೆ ಮದುವೆ ವಸ್ತ್ರಾಗಂತ ಮತ್ತೆ ಅವಾಗ ಮತ್ತೆ ಹಂಗ. ಓಕೆ, 29 ವರ್ಷ 30 ವರ್ಷ ಆಗುತ್ತಾ ಸೀರೆ ಜನವರಿ ಬಂದ. ಹೌದಾ? 30 ವಯಸ್ಸಾದ ನನಗ ಅದಕ್ಕತ್ತಿ 30+ ಆಗ್ಬಿಡಕತ್ತೀನಿ. ಆಂಟಿ ಪ್ಲಸ್ ಆಗಂತಿ. ನೋಡ್ರಿ ಗೈಸ್, ಯಾರು ಮಾಡಕ್ಕಾಗಲ್ಲ ಗೈಸ್. ಅಲ್ಲಿ ನೋಡ್ರಿ ಹೆಂಗ್ ಮಾಡ್ತಿದಾರೆ ವರ್ಕ್. ಮಾತಾಡಕತ್ತ ಅಂತಿದಿ ಏನ್ 30+ ಕಾಣ್ತೀನ? ಕಮೆಂಟ್ ಮಾಡಿ. ಕಾಣ್ತೀನ ಇಲ್ಲ ಅಂತ ಕಮೆಂಟ್ ಎಲ್ಲದಕ್ಕೂ ಬರೀ ಕಮೆಂಟ್ ಮಾಡಿ ಯಾವ್ದು ಹಂಗ ನಂಗೆ ಬರದ ಅದು ಒಂದಂತ ನಾ ಅದ ಮಾತಾಡ್ತೀನಿ ಅಂತ ಹೇಳಿ ನಾ ಕೇಳ ನನಗೆ ಅದೊಂದ ಕಮೆಂಟ್ ಮಾಡ್ರಿ, ಬರುತ್ತೆ ನೋಡ್ರಿ.
ರಿಚ್ ಗರ್ಲ್ ಹೇಳ್ರಿ ಮಾತಾಡ್ತಂದ್ರ ಫೋನ್ ಇದು ಗೋಲ್ಡ್ ಗೈಸ್, ಇದು ಗೋಲ್ಡ್ ಗೈಸ್, ಇದು ಗೋಲ್ಡ್ ನಿಮ್ಮ ಜೊತೆ ಕೊಡ್ಸಿರೋದ್ರಿ. ಈಗ ರಿಚ್ ಗರ್ಲ್ ಆಗಿಳಿಕೆ ಇದು ನಮ್ಮ ಜೊತೆ ಕೊಡ್ಸಿರೋದು. ಎಲ್ಲ ಹೇಳಲ್ಲ ಫ್ರೆಂಡ್ಸ್, ನೋಡ್ರಿ ನಮ್ಗೆ ಯಾರು ಏನು ಕೊಡ್ಸಿಲ್ಲ. ಇದು ನಮ್ಮ ಜಾನ ಕೊಡ್ಸಿರೋದು ಗೈಸ್, ಇದು ಬರ್ತ್ಡೇ ಇದ್ದಾಗ. ನೋಡ್ರಿ ಏನಿಲ್ಲ ಗೈಸ್, ಬ್ಯಾಂಕಲ್ಲಿ ಇರೋದು ಏನಿಲ್ಲ ಗೈಸ್, ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಲಾಕರಲ್ಲಿ ಆ ಥರ ಏನಿಲ್ಲ ಗೈಸ್, ಯಾವುದೇ ಇಟ್ಟಿಲ್ಲ. ಸಾವು ನಂಗೇನು ಕೊಡ್ಸಿಲ್ಲ ಅಂತ ಅಳಕತ್ತ ಹುಚ್ಚಿಗೆ ಚಿಡ್ದೈತೆ ಬರ್ತಡಕ್ಕೆಲ್ಲ ಕೊಡಿಸ್ತಾಳಲ್ಲ, ನಂಗೇನ್ ರಿಯಾಕ್ಟ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ. ಖುಷಿ ಆಗೈತೆ ಇಲ್ಲ, ಖುಷಿ ಆಗೈತೆ ಇಲ್ಲ, ಏನು ರಿಯಾಕ್ಟೇ ಮಾಡ್ಲಿಲ್ಲಲ್ಲ ಅಂದ್ಲ. ಅದಕ್ಕೆ ಹೇಳಕತ್ತಿದ್ದೆ, ಬರೀ ಎಲ್ಲ ನೀನ ಕೊಡಿಸ್ತಿ, ನಾನೇನು ಕೊಡ್ಸಲ್ಲ ನಿಂಗ ಅಂತ ಹೇಳಿ ಹೇಳಕತ್ತಿದ್ದೆ. ಇದೊಂದು ಹಂಗೆ ಮಾಡಿಸಿದ್ದೆ ನಾನು ಮಾಡ್ಬೇಕಂತೇನ, ಬಟ್ ಅದು ಆಗ್ಲಿಲ್ಲ, ಸಾರಿ. ಥ್ಯಾಂಕ್ ಯು. ಬೇರೆ ಬೇರೆ ಪ್ಲಾನ್ ಇತ್ತು, ಏನಾಗಿಲ್ಲ. ಇದು ಈಗ ಮತ್ತೆ ಕಟ್ಬಿಡುತ್ತೆ ಸ್ವಲ್ಪ ಸೈಲೆನ್ಸರ್ ಗಾಡಿ, ಅಲ್ಲೇ ಗಂಗಾತ ಮಾಡ್ತಿದ್ವಿ, ಏನೋ ಬಂದ್ ಮಾಡೋಣ. ಚಂದ ಆಗೈತೆ ಪಾಪ ಅವನ ವಿಡಿಯೋ ಶೂಟ್ ಫೋಟೋ ಶೂಟ್ ಎಲ್ಲ ಅದನ್ನೇ ಅನ್ಕೊಂಡಿದ್ದೆ, ಕೊಟ್ಟೆ ಏನೇನೋ ಮಾಡ್ಬೇಕಂತ, ಲೇಟ್ ಆಗಿ. ಎಫರ್ಟ್ಸ್ ಮ್ಯಾಟ್ರ್, ಏನ್ ಕ್ಯಾಶ್ ಅದೇ. ಮತ್ತೆ ನಾನು ಬೊಗಳಕ್ ಅಂತಿರೋದು ಇಲ್ಲ, ಖುಷಿ ಆಯ್ತಿಲ್ಲ, ಏನು ರಿಯಾಕ್ಟ್ ಮಾಡಿಲ್ಲ, ಇಷ್ಟ ಆಗ್ತಿಲ್ಲ ಅಂತ ಅಂದ್ಯಾ. ಇವು ಎದಕ್ಕಲ್ಲ, ಒಟ್ಟು ಎಲ್ಲ ನಾಕಿನ ಕೊಡಿಸ್ತಾಳಲ್ಲ, ಆಯ್ತಂತ ಹೊಡದ ಇಲ್ಲ ಕೊಡಿಸ್ತೀನಿ. ಅದ್ರಾಗ ನನ್ನಿಂದ ಅಂತೀನಿ ಬೇರೆ. ಸಾರಿ, ಥ್ಯಾಂಕ್ಸ್ ಏನ್ ಬೇಡ, ಏನು ಮಾಡಕ್ಕಾಗಿಲ್ಲ. ಪ್ರತಿ ಸಲ ಇಲ್ಲ ಏನೇನ ಇತ್ತು, ಬಟ್ ಕೆಲಸ ಅದು ಒಂದು, ಮಳೆ ಒಂದು ಇಲ್ಲ, ಪ್ಲಾನ್ ಇತ್ತು, ಅದಕ್ಕೆ ಏನೋ ಮಾಡಿಸಿ ಬಂದಿದ್ದೆ. ಹೌದನ್ನ, ಮತ್ತೆ ಮಳಿ ಒಂದು, ಅದ್ರ ಕಸ್ಟಮರ್ಸ್ ಒಂದು ಇರ್ಲಿ ಬಿಡು. ಹೆಲ್ಪ್ ಮಾಡ್ತಾನಂತ, ಯಾವಾಗ ಅಲ್ಲಿ ಎಲ್ಲನ ಕರೀಲಿ ಬ್ಯೂಟಿಫುಲ್. 40 ನಿಮಿಷ ಮೇಲೆ ಎಷ್ಟೊತ್ತನಿಂದ ಇರ್ಲಿ ಬಾಲ್, ಅದೇನ ನೀನೇ ಮಾಡ್ದ ಇದನ್ನ? ಇಲ್ಲ, ಮಾಡ್ಸೀನಿ, ಗಂಗೋತೆ ಮಾಡ್ಸಿರೋದು. ಹಿಂಗಾಗಿ ನೋಡ ಏನ್ ದೊಡ್ಡ ಡ್ರಾಮಾಯಿನ ಮಾಡಿದ್ದಾಳೆ. ಎದಕ್ಕೆ ಅದು ಸಣ್ಣ ಪುಟ್ಟ ಗೊತ್ತಾಗವಲ್ದು. ನೀನ್ ಆಕೆಲ್ಲ ಆಕಿದಕ್ಕೆಲ್ಲ ಹೋಗ್ತಿ, ಸಪೋರ್ಟ್ ಮಾಡ್ತಿ, ನೀನು ವರ್ಕ್ ಮಾಡ್ತಿ ಆಕಿ ಜೊತೆ. ಅದ್ರಂಗ ಅದು ನೀನು ಒಬ್ಬಕ್ಕೆ ಏನ್ ಆಕಿ ಏನೋ ಒಬ್ಬಕ್ಕೆ ಮಾಡ್ತಾಳ, ಎಲ್ಲಿಗನ ಒಬ್ಬಕ್ಕೆ ಹೋತಾಳ. ಹಾ, ನೀನ್ ಸಪೋರ್ಟ್ ಇರೋದಕ್ಕೆ ಆಕಿನೂ ಮಾಡ್ತಾಳ, ಆಕೆ ಸಪೋರ್ಟ್ ಇರೋದಕ್ಕೆ ನೀನು ಎದಕ್ಕೆ ಏನನ ಮಾಡ್ತಿದ್ದಿ. ನಾ ಹೇಳಕಂತೀನಿ, ನಾನ್ ನೀನ್ ಸಪ್ರೇಟ್ ಅನ್ನಂಗ್ ಮಾಡಿಲ್ಲ ಅಂತ, ಆಕಿ ನಾ ಏನು ತಂದಿಲ್ಲ ಅಂತ ಅಷ್ಟೆಲ್ಲ ಅಡ್ಡಾಡಿ ಎಫರ್ಟ್ಸ್ ಹಾಕ್ತಾರ. ಇನ್ನ ಇಲ್ಲೇ ಕುಂತಲ್ಲೇ ಹೇಳ್ತೀನಿ, ನೀನು ಆಕಿ ಕೊಡ್ಸಾಳಲ್ಲ ನಿನಗೂನು. ಮತ್ತೆ ಅದು ತಗೊಂಬರ್ಬೇಕು, ಅದು ತಗೊಂಬರ್ಬೇಕು ಅನ್ಕೊಂಡು ಇದು ತಗೊಂಬರ್ಬೇಕಂತ ಅನ್ಕೊಂಡೆ ಅಂತ ಹಂಗೆಲ್ಲ ಎಫರ್ಟ್ ಅನ್ನ ಹಾಕಿದ್ಲಲ್ಲ. ಅನ್ಕೊಂಡಿದ್ದ ಹೌದು, ಕೇಳಿನಿ. ಅವಾಗ ತಗೊಳತ್ನಾಗ ನಂಗೆ ಏನ್ ಹೇಳ್ಬೇಕು, ಪ್ರತಿ ಸಲ ಅದೇ ಹೇಳ್ತೀನಿ, ನಂಗೆ ತಗೊಳಕ್ ಅಳಕಂತ ನೋಡ್ ಮಮ್ಮಿ, ಅವಾಗ ಅಳಕಂತಾಳೆ. ಇದು ವಿಡಿಯೋ ಮಾಡಕ್ಕಿಂತ ಮುಂಚೆನೆ ಅಳಕಂತಿದ್ಲಿ. ಇಲ್ಲಿ ನಮಗ್ ಗೊತ್ತಿಲ್ಲ, ನಾವ್ ಹಂಗ ಸುಮ್ನೆ ಬೊಕ್ಕೆ ತರಂಗ್ ತಂದೀವಿ ಇಲ್ಲಿಗೆ. ಏನ ಸುಮ್ನೆ ಖಾಲಿ ಉಪ್ಪಿಟ್ಟಿ ಅಂತ ಅದಕ್ಕೆ ಅಳಕಂತಾಳ. ಅದಕ್ಕಲ್ಲ ಬಿಡ ಮಮ್ಮಿ, ನಾನು ಇಷ್ಟ ಆಗೈತಿಲ್ಲ, ಏನು ರಿಯಾಕ್ಟ್ ಮಾಡ್ಲಿಲ್ಲ, ಅಲ್ಲೇ ಇಷ್ಟ ಆಗೈತಿಲ್ಲ ಅಂದ್ಬಿಟ್ನ್ಯಾ. ನಾನ್ ರಿಯಾಕ್ಟ್ ಮಾಡಿದ್ನೆ ಇಲ್ಲ ಅಂತ ಹಂಗೆ ಹಂಗೆ ಎಂತ ಚಳಿ ಇದ್ರೆ ನನಗೆ ಅವಾಗ ಕೊಡತ್ನಾಗನೆ ಇಸ್ಕೊಳಕ ಒಂಥರ ಆಗ್ಬಿಡ್ತು. ಏನಿದೆ ಹಂಗಲ್ಲ, ನಾನು ಹೋಲ್ಬಿಡ್ರಿ, ನಿಮ್ಗೆ ಹೇಳಿದ್ರೆ ಎಕ್ಸ್ಪ್ಲೈನ್ ನಿಮ್ಗೆ ಹೇಳಕ. ನೀ ದೊಡ್ಡ ಲೆಕ್ಚರರ್ ಕೊಡಕ್ ಹೋಗ್ಬಿಡ, ಲಾಯರ್ ನೀನು, ಲೆಕ್ಚರರ್ ಅಲ್ಲ. ಬಿಟ್ಬಿಡಕ್ ನಮ್ಮನ್ನ, ಕೆಲ್ಸ ಬಿಟ್ಬಿಡೋಣ ನಮ್ಮನ್ನ. ನಿಂಗೆ ಒಳ್ಳೆ ಕಂಟೆಂಟ್ ಸಿಗ್ತಲ್ಲ, ನೀ ಎಂಜಾಯ್ ಮಾಡು. ಎಲ್ಲರಿಗೂ ಥ್ಯಾಂಕ್ಸ್ ರೀ, ಎಲ್ಲರೂ ವಿಶ್ ಮಾಡಿರಿ. ನನ್ನ ಕಡೆ ನಂದು ಇನ್ಸ್ಟಾಗ್ರಾಮ್ ID ನನ್ನ ಕಡೆ ಇಲ್ಲ, ನಾನು ಸ್ವಲ್ಪ ನೋಡಿ ರಿಪ್ಲೈ ಮಾಡೀನಿ. ಎಲ್ಲರಿಗೂ ಥ್ಯಾಂಕ್ಸ್, ಖುಷಿ ಆಯ್ತು. ಎಲ್ಲರೂ ಬಂದಿದ್ರು, ನಮ್ಮ ಫ್ರೆಂಡ್ಸ್ ರೇನು ಎಲ್ಲರೂ.
ಎಲ್ಲಾರು ಕೊಡ್ತೀವಿ. ಮದ್ವೆ ಐತಲ್ಲ ಗೈಸ್, ಏನಾಗಿತ್ತಂದ್ರ ಮೊನ್ನೆ ಐತಲ್ಲ ಅವತ್ತು ಇಲ್ಲಿ ಮಲ್ಗಿದ್ನೆ ನಾನು ಆರ್ಡರ್ ಕೊಟ್ಟಿದ್ದೆ, ಅವರು ಮಾಡಿಲ್ಲ. ಎಷ್ಟು 25 ಗಂಟು ಬಿದ್ದು ಅಣ್ಣಗಕ್ಕ ಸಾಕಾಗಿದ್ದ. ಇಲ್ಲಿ ಮಕ್ಕಳಿದ್ದೆ ನಾನು. ಅವತ್ತು ಅಮೌಂಟ್ ಇರ್ಲಿಲ್ಲ ನನ್ ಕಡೆ. ಮಮ್ಮಿ ಅದಕ್ಕ ಕೇಳಾಕ ನಾನು 10 ಗಂಟೆ ಅಣ್ಣನ ಜೊತೆ ಮಾತಾಡಿ ಫೋನ್ ಕಟ್ ಮಾಡೀನಿ. ನಂಗ ಸಿಟ್ಟು ಬರಕಂತ ಬಿಟ್ಟೈತಿ ಜಗ್ಗಿ. ಅವಾಗ ಬಂದ್ರ, ಅವಾಗ ನಂಗ ಮಮ್ಮಿ ರೊಕ್ಕ ಕೇಳಕಂತಿದ್ಲು. ಮಮ್ಮಿ ಕೇಳಿದ್ರಲ್ಲ, ನನ್ ಕಡೆ 1000 ರೂಪೀಸ್ ಕೇಳಿದ್ಲು ಮಮ್ಮಿ. ನನ್ ಕಡೆ 700 ರೂಪೀಸ್ ಅಷ್ಟೇ ಇತ್ತು. ಬರೀ 300 ರೂಪಾಯಿ ಕೇಳಿದ್ರ. ಸಿಟ್ಟಿಗೆದ್ದು ಏನೇನ ಅಂದ್ಬಿಟ್ನೆ. ಏನಲ್ಲ, ಒಂಥರ ಸಿಟ್ಟಿಗೆದ್ದು ರೊಕ್ಕ ಕೊಡಕ್ ಒಂಥರ ಸಿಟ್ಟಿಗೆದ್ದಂಗ್ ಮಾಡ್ತಾನ. ಸರಿ ರೆಸ್ಪಾನ್ಸ್ ಮಾಡ್ಲಾರ್ದು ಹಂಗೇನ ಅಂದಂಗ್ ಮಾಡಿ 1000 ರೂಪೀಸ್ ಹಾಕಿದ್ಲ. ಆಮೇಲೆ ನಂಗೆ ವಾಪಸ್ 1000 ರೂಪೀಸ್ ಹಾಕ್ಬಿಟ್ರೆ ಆಕೆಗೆ ಏನ್ ಅನ್ಕಂತಾಳ ಏನಂತಾನ ಅನ್ಸಕಂತಿತ್ತು. ಅದಕ್ಕ ಬ್ಯಾಡ 300 ರೂಪೀಸ್ ಅಷ್ಟೇ. ಅವಾಗ್ನು ಒಂಥರ ಅನ್ಸಿತ್ತು. ಅಂದ್ರ ರೊಕ್ಕ ಆಕೆ ಮಾಡಿಲ್ಲ ಅಂತ ಅದಕ್ ಮಾಡ್ಯಾಳಂತ. ಅವಾಗನು ಕೇಳ್ಬಾರ್ದಾಗಿ ಇಲ್ಲಿ ಒದ್ರಾಡಿ ಕೇಳಿದ್ದ ಏನ ಗೊತ್ತಿಲ್ಲ ಅಕ್ಕ, ಆಕಿನ ಅಲ್ಲೇ ಇದ್ಲೆ ಕೇಳ್ಸಿತ್ತ ನಿಂಗ ಅಂದ್ಯ. ಇಲ್ಲ ನಂಗೆ ಕೇಳಿಸಿಲ್ಲ ಬಿಡಕ್ ಒದ್ರಾಡಕ್ ಅಂತಿದ್ದಂತ ಏನ್ ಕೇಳಿಸಿಲ್ಲ. ಅದೇನ್ ಅನ್ಕೊಂಡಿಲ್ಲ ಬಿಡ. ಅವಾಗಷ್ಟ ಸ್ವಲ್ಪ ಹೊತ್ತಿಗೆ ಒಂದ್ ಸ್ವಲ್ಪ ಅನ್ಸಿತ್ತು. ಇದೇನ್ ಇಡುದು ಹೋಗ್ಬಿಡ್ತು ಬಾಡ. ಗೈಸ್ ನೋಡ್ರಿ, ಇಷ್ಟೊತ್ತಲ್ಲಿ ಎಷ್ಟಾಗಿದೆ ಅಂದರೆ 10 o'clock ಆಗಿದೆ ಗೈಸ್. ಇವಾಗ ನಮ್ಮ ಮನೆಗೆ ನವಲಗುಂದದಿಂದ ಗೆಸ್ಟ್ಸ್ ಬರ್ತಾ ಇದ್ದಾರೆ. ನಮ್ಮ ಶಿಲ್ಪಾ ಮೇಡಮ್ ಅವರು ಚೆಕಪ್ ಇತ್ತು ಗೈಸ್ ಈ ಸಲ ಅವಳದು, ಸೊ ಅದಕ್ಕೆ ಬರಕಂತಾಳ. ನೋಡ್ರಿ ಯಾರ್ಯಾರು ಬಂದಾರಂತ. ಆರಾಮದಿಯಾ ಆಂಟಿ? ನೋಡ್ಬೇಕಾಗಿತ್ತು. ಅಲ್ಲಿಂದ ಇಬ್ರು ಓಡಾಗಿ ಹಿಂಗ ಎದ್ರ ಬದ್ರ ನಿಂತು ಎಷ್ಟು ನೀವ್ ಬರ್ತೀರ ಅಂದಾಗಿಂದಾಗಿ ಎಷ್ಟು ಕಾಡ್ಸ ಕುಂತಾಳ ಅಂದ್ರ ಅವ್ರ ಮಮ್ಮಿ ಜೀವ ಹೊಡೆದಾಳ. ಅಲ್ಲ ಈಕಿ ನೋಡ, ಆಕಿ ಎಷ್ಟು ಖುಷಿ ಆಗ್ಬಿಟ್ಟಾಳ. ಜಾನನಿ ನಿಂಗೇನ್ ಖುಷಿ ಕಾಣವಲ್ತ ನಿನ್ ಮುಖದಾಗ? ಕಾಣವಲ್ತೆ ಅಲ್ಲ ಗೈಸ್. ನೋಡ್ರಿ ಶಿಲ್ಪಾ ಮೇಡಮ್ ಆರಾಮದಿ ನೀನು? ನಾ ಲಾಸ್ಟ್ ಟೈಮ್ ಏನ್ ಹೇಳಿದ್ದೆ, ನೀ ಬರಷ್ಟಿಗೆ ಊರಿಗೆ ಹೋಗಿರ್ತಂದೆ. ನೋಡ ನಾಳೆ ಹೊಂಟಿನ ಊರಿಗೆ. ಹೊಂಟಿರ್ಲೇಪ್ಪ, ನಾಡ್ದ ಮಂಗಳವಾರ. ಸೊ ನಾಳೆ ಹೋಗ್ಬೇಕು ಊರಿಗೆ. ನೀವು ಬಂದಿರಿ ನೋಡಿದ್ರ ಫುಲ್ ಹ್ಯಾಪಿ ಆಗ್ಬಿಟ್ಟ ನಮ್ದು ಕೃಷಿ. ಮೋಸ್ಟ್ ಹ್ಯಾಪಿ. ಬರ್ತೀರಿ ಅಂದ್ರೆ ಬರ್ತಾರಂತ ಗೊಂದಾಗಿಂದ ಆಕಿಗೆ ತಡ್ಕೊಳಕ್ಕಾಗಿಲ್ಲ. ಮಹಾಸಂಗಮಾತೀಗ ಮಹಾಮಿಲನ ಒಂದ್ 20 ವರ್ಷ ಆಗ್ಬಿಡೈತಿ ಮಹಾಮಿಲನ. ದೂರದಿಂದ ಗಿಮಿ ಓಡಿ ಬಂದು ಎದ್ರ ಬಂದಿತ್ತು. ನೋಡ್ರಿ ಇವ್ರು ಬಾಂಡಿಂಗ್ ನೋಡಕ್ಕೆ ಒಂಥರ ಕ್ಯೂಟ್. ಜಗಳ ಆಡ್ತಾರ, ಆದ್ರೆ ನಾಳೆಯಿಂದ ಮತ್ತೆ ಹೆಂಗ್ ಮಾಡ್ತಾರ ಗೈಸ್ ಗೊತ್ತಿಲ್ಲ. ಈಗ ನಮ್ಮ ಅಣ್ಣನ ಮಗ ಗೈಸ್. ಹಾಯ್ ಮಾಡು ವಿಜಯ. ಬ್ಲಾಗ್ ನೋಡ್ತಾನ, ಓದ್ಗಟ್ಲೆ ನೋಡ್ತಾನ. 14 ತಾಸು ನೋಡ್ತಾನ ನಮ್ ಬ್ಲಾಗ್. ನಿಜ? ಕರೇನಾ? ಫೇವ್ರೇಟ್ ಅಲ್ಲಿ ನೀನು. ನಾನ ಫೇವ್ರೇಟ್. ನೋಡ್ರಿ ಈಕಿ ಸುಷ್ಮಿತಾ ಅಂತ ನಮ್ಮ ಅಣ್ಣನ ಮಗಳು. ಈಕಿ ನೋಡ್ರಿ ಹೆಂಗ್ ಹೋಗಂತ ಜಗಳ ಆಡಿದ್ರ ನೋಡ್ರಿ ಇಬ್ಬರನ್ನ ಬಿಸ್ಕೆಟ್ ಇಬ್ರಿಗೂ.